ನಿಜವಾಗಿಯೂ ಪರಸ್ಪರ ಬಾಂಬ್ ಹಾಕ್ತಾ ಇರೋರು ಮನುಷ್ಯರಲ್ಲ. ಹ್ಯೂಮನೈಸೇಷನ್ ಪ್ರಕ್ರಿಯೆನೇ ಎಲ್ಲೋ ತಪ್ಪಾಗಿದೆ. ರಾಷ್ಟ್ರಗಳು ಧರ್ಮದ ಹೆಸರಿನಲ್ಲಿ ಸೇಡು ತೀರಿಸಿಕೊಳ್ಳಲು ಅಥವಾ ಆತ್ಮರಕ್ಷಣೆಗಾಗಿ ಪರಸ್ಪರ ಬಾಂಬ್ ಹಾಕುವಾಗ ಇರಾನ್ ಮತ್ತು ಇಸ್ರೇಲ್ ಪ್ರಕರಣದಲ್ಲಿ ಆಗ್ತಾ ಇರುವಂತೆ. ಧರ್ಮ ಅಂದ್ರೆ ಪ್ರಾಣಿಯನ್ನು ಮನುಷ್ಯನಾಗಿಸುವ ಒಂದು ಪ್ರಕ್ರಿಯೆ. ಅದು ಗರ್ಭದಿಂದ ಹುಟ್ಟಿದ ಮೃಗದ ಉನ್ನತೀಕರಣ. ಇಸ್ರೇಲ್ ಅಂದ್ರೆ ಗಾಯ ಅಂತಾನೆ ಅರಬ್ಬರು ಕರೆದದ್ದು. ನಿಮಗೆ ಗೊತ್ತಾ, ಈ ಎರಡು ದೇಶಗಳು 18 ಶ್ರೇಣಿಯರವರೆಗೂ ಒಂದು ಅರ್ಥದಲ್ಲಿ ಮಿತ್ರ ದೇಶಗಳಾಗಿದ್ವು. ಇಸ್ರೇಲ್ ಹೊಂದಿದ್ದ ಕೆಲವು ಮಿತ್ರ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದಾಗಿತ್ತು. ಈ ಎರಡೂ ದೇಶಗಳು ಮುಸ್ಲಿಂ ಆಗಿದ್ದರೆ ಕಲಹ ಇರ್ತಿತ್ತಾ? ಈ ಎರಡೂ ದೇಶಗಳು ಯಹೂದಿಗಳಾಗಿದ್ದರೆ ಆವಾಗ್ಲೂ ಜಗಳ ಇರ್ತಿತ್ತಾ? ಆದರೆ ನಾವು ಈ ನಗ್ನ ಸತ್ಯವನ್ನು ನೋಡೋದಕ್ಕೆ ಬಯಸಲ್ಲ. ಧರ್ಮವು ತಪ್ಪು ದಾರಿ ಹಿಡಿದ್ರೆ ಮನುಷ್ಯರಿಗಾಗೋ ಅತ್ಯಾಚಾರವನ್ನ ನಾವು ನಿರ್ಲಕ್ಷಿಸ್ತೀವಿ. ಆದಷ್ಟು ಬೇಗನೆ ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದುತ್ತೆ ಮತ್ತು ಇಸ್ರೇಲ್ ಈಗಾಗಲೇ 8 ರಿಂದ 92 ವರೆಗೆ ನ್ಯೂಕ್ಲಿಯರ್ ವಿಪಾಂಗಳನ್ನು ಹೊಂದಿದೆ. ಮುಂದೆ ಏನಾಗೋದಿದೆ ಅಂತ ನಿಮಗೆ ಗೊತ್ತೇ ಇದೆ. ಹಾಗೆಯೇ ಭಾರತ ಪಾಕಿಸ್ತಾನ ಸಂಘರ್ಷ. ವಾಸ್ತವದಲ್ಲಿ ಇದು ಕಾಶ್ಮೀರ ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆ ಎಂದು ನೀವು ಅನ್ಕೊಂಡಿದ್ದೀರಾ? ಇಲ್ಲ, ನನ್ನ ವಾದ ನಿಮ್ಮ ವಾದಕ್ಕಿಂತ ಶ್ರೇಷ್ಠ ಮತ್ತು ನನ್ನ ದೇವರು ನಿಮ್ಮ ದೇವರಿಗಿಂತ ಶ್ರೇಷ್ಠ. ಮತ್ತು ಅವರ ಸಿಬ್ಬಂದಿ ಸುಮಾರು 50 ಜನರನ್ನು ಒತ್ತೆಯಾಳಾಗಿ ಇರಿಸಲಾಗಿತ್ತು. ಆಚಾರ್ಯ ಜಿ. ರಾಷ್ಟ್ರಗಳು ಧರ್ಮದ ಹೆಸರಿನಲ್ಲಿ ಸೇಡು ತೀರಿಸಿಕೊಳ್ಳಲು ಅಥವಾ ಆತ್ಮರಕ್ಷಣೆಗಾಗಿ ಪರಸ್ಪರ ಬಾಂಬ್ ಹಾಕುವಾಗ ಇರಾನ್ ಮತ್ತು ಇಸ್ರೇಲ್ ಪ್ರಕರಣದಲ್ಲಿ ಆಗ್ತಾ ಇರುವಂತೆ. ಹಾಗಾದರೆ ಅದು ನಾವು ನಾಗರಿಕತೆ ಅಂತ ಕರೆಯೋ ಪ್ರಕ್ರಿಯೆ ಅಥವಾ ನಮ್ಮ ಮಾನವ ವಿಕಾಸದ ಬಗ್ಗೆ ಏನು ಹೇಳುತ್ತೆ? ಧರ್ಮ ಅಸ್ತಿತ್ವದಲ್ಲಿರೋದು ಯಾಕಂದ್ರೆ ಪ್ರಾಣಿಯನ್ನ ಮನುಷ್ಯನಾಗಿಸೋಕೆ. ಆದರೆ ಪ್ರಾಣಿ ಧರ್ಮವನ್ನು ತನ್ನದೇ ಸಂಗತಿಯನ್ನಾಗಿ ಬದಲಾಯಿಸಬಹುದು. ನಿಜವಾಗಿಯೂ ಪರಸ್ಪರ ಬಾಂಬ್ ಹಾಕ್ತಾ ಇರೋರು ಮನುಷ್ಯರಲ್ಲ. ಹ್ಯೂಮನೈಸೇಷನ್ ಪ್ರಕ್ರಿಯೆನೇ ಎಲ್ಲೋ ತಪ್ಪಾಗಿದೆ. ಧರ್ಮ ಅಂದ್ರೆ ಪ್ರಾಣಿಯನ್ನು ಮನುಷ್ಯನಾಗಿಸುವ ಒಂದು ಪ್ರಕ್ರಿಯೆ. ಅದು ಗರ್ಭದಿಂದ ಹುಟ್ಟಿದ ಮೃಗದ ಉನ್ನತೀಕರಣ. ಧರ್ಮ ಅಸ್ತಿತ್ವದಲ್ಲಿರೋದು ಆ ಮೃಗವನ್ನ ಒಂದು ಜೀವಿಯಾಗಿ ಒಂದು ಮನುಷ್ಯನನ್ನಾಗಿ ಉನ್ನತೀಕರಿಸೋದಕ್ಕೆ. ಆದರೆ ಆ ಮೃಗ ತುಂಬಾ ದುಷ್ಟ. ಹೌದು, ಅದು ಧರ್ಮವನ್ನು ತನ್ನದೇ ಆದ ವಿಷಯವನ್ನಾಗಿ ಬದಲಾಯಿಸಿಬಿಡತ್ತೆ. ಹಾಗಾಗಿ ಅದೇ ಆಗ್ತಿರೋದು ಇಸ್ರೇಲ್ ಇರಾನ್ ವಿಷಯದಲ್ಲೂ ಕೂಡ. ಇದನ್ನ ಬೇಕಾದ್ರೆ ನೀವು ಜಿಯೋಪೊಲಿಟಿಕಲ್ ವಿಷಯ ಅಂತಾದ್ರೂ ಹೇಳಿ, ಅಥವಾ ಇದು ಆಯಿಲ್ ಅಥವಾ ರೀಜನಲ್ ಇನ್ಫ್ಲೂಯೆನ್ಸ್ ಅಂತಾದ್ರೂ ಹೇಳಿ. ಇದನ್ನ ವಿವಾದಿತ ಇತಿಹಾಸಕ್ಕೆ ಸಂಬಂಧಪಟ್ಟ ವಿಷಯ ಅಂತಾದ್ರೂ ಅನ್ನಿ. ಆದರೆ ಕರಾಳ ವಾಸ್ತವವೆಂದರೆ ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮದ ಕುರಿತಾಗಿದೆ. ಇದು ಒಂದು ಧಾರ್ಮಿಕ ಸಂಘರ್ಷ. ನಿಮಗೆ ಗೊತ್ತಾ, ಈ ಎರಡು ದೇಶಗಳು 1979ರವರೆಗೂ ಒಂದು ಅರ್ಥದಲ್ಲಿ ಮಿತ್ರ ದೇಶಗಳಾಗಿದ್ದವು. ವಾಸ್ತವವಾಗಿ ಆ ಇಡೀ ಪ್ರದೇಶದಲ್ಲಿ ಇಸ್ರೇಲ್ ಹೊಂದಿದ್ದ ಕೆಲವು ಮಿತ್ರ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದಾಗಿತ್ತು. ಕೆಲವು ಮಿತ್ರ ರಾಷ್ಟ್ರಗಳು. ಇರಾನ್ ಇತ್ತು, ಟರ್ಕಿ, ಈಗ ಟರ್ಕಿಯೇ, ಮತ್ತು ಇಥಿಯೋಪಿಯಾ. ಇಸ್ರೇಲ್ ಹುಟ್ಟಿಕೊಂಡಿದ್ದು 1948ರಲ್ಲಿ ಮತ್ತು ತಕ್ಷಣವೇ ಅರಬ್ಬರ ವಿರುದ್ಧ ಯುದ್ಧವಾಗೋದಿತ್ತು. ಅವರೆಲ್ಲರೂ ಇಸ್ರೇಲ್ ಅನ್ನು ರೈಟ್ ಅಂತ ಭಾವಿಸಿದರು. ಅವರ ಪ್ರದೇಶದ ನಟ್ಟ ನಡುವೆ, ಮಧ್ಯಪ್ರಾಚ್ಯದ ನಟ್ಟ ನಡುವೆ ಆದ ಒಂದು ಗಾಯ. ಇಸ್ರೇಲ್ ಅಂದ್ರೆ ಗಾಯ ಅಂತಾನೆ ಅರಬ್ಬರು ಕರೆದದ್ದು. ಹಾಗಾಗಿ ತಕ್ಷಣವೇ ಯುದ್ಧವಾಗೋದಿತ್ತು. ಆಗ ಇಸ್ರೇಲ್ ಅನ್ನ ರೆಕಗ್ನೈಸ್ ಮಾಡಿದ ಮೊದಲ ಪ್ರಾದೇಶಿಕ ದೇಶಗಳಲ್ಲಿ ಇರಾನ್ ಕೂಡ ಒಂದಾಗಿತ್ತು.
ರೆಕಗ್ನಿಷನ್ ಬಹಿರಂಗವಲ್ಲದೇ ಇದ್ರೂ ಅದು ಗೌಪ್ಯ ಮತ್ತು ಪರೋಕ್ಷ ರೆಕಗ್ನಿಷನ್ ಆಗಿತ್ತು, ಏಕೆಂದರೆ ಇರಾನ್ ಅರಬ್ ದೇಶಗಳ ಪೈಕಿ ಅಲ್ಲ. ಇರಾನ್ ಬಂದಿದ್ದು ಪರ್ಷಿಯನ್ ವಂಶಾವಳಿಯಿಂದ ಮತ್ತು ಅದರ ಇತಿಹಾಸ ಇಸ್ಲಾಂಗಿಂತ ಹಿಂದಿನದು. ಹಾಗಾಗಿ ಇರಾನ್ಗೂ ಸಹಿತ ಅರಬ್ಬರೊಂದಿಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದ್ದವು. ಮತ್ತೆ ಇರಾನ್ ಅನ್ನೋದು ಶಿಯಾ, ಅಂದ್ರೆ ಇರಾಕನ್ನ ಬಿಟ್ಟು ಹೆಚ್ಚಿನ ಅರಬ್ ದೇಶಗಳೆಲ್ಲ ಸುನ್ನಿ. ಅದು ಕೂಡ ಒಂದು ಧಾರ್ಮಿಕ ವಿಷಯವೇ, ಶಿಯಾ ಸುನ್ನಿ ವಿಷಯ. ಹಾಗಾಗಿ 1929ರವರೆಗೆ ಇರಾನ್ ಒಂದು ರಾಜಪ್ರಭುತ್ವವಾಗಿತ್ತು ಮತ್ತು ಅದರ ದೊರೆ ಪ್ರೋ ವೆಸ್ಟ್ ಆಗಿದ್ದ. ಆಯ್ತಾ, ಇರಾನ್ ಹೆಚ್ಚು ವೆಸ್ಟರ್ನೈಸ್ಡ್ ಪ್ಲೇಸ್ ಆಗಿತ್ತು ಅರಬ್ ಜಗತ್ತಿಗೆ ಹೋಲಿಸಿದ್ರೆ. ಮತ್ತು ಇಸ್ರೇಲ್ ಇರಾನ್ನೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿತ್ತು. ವಾಸ್ತವವಾಗಿ 6 ದಿನಗಳ ಯುದ್ಧ ನಡೆದಾಗ ಇಸ್ರೇಲ್ಗೆ ಇಂಧನ, ತೈಲವನ್ನು ಒದಗಿಸಿದ್ದು ಇರಾನ್. ಮತ್ತು ಇಸ್ರೇಲ್ನ ಮೊಸಾದ್ ಇರಾನ್ನ ಸ್ವಂತ ಸೀಕ್ರೆಟ್ಸ್ ವರ್ಕ್ಗಳ ವಿಷಯದಲ್ಲಿ ನಿಕಟವಾಗಿ ಸಹಕರಿಸುತ್ತಿತ್ತು. ಆ ಮಟ್ಟದ ಸಹಕಾರ ಈ 2 ದೇಶಗಳ ನಡುವೆ ಇತ್ತು. ಅವರ ನಡುವೆ ಒಳ್ಳೆಯ ಮೈತ್ರಿ ಇತ್ತು ಅಂತಲ್ಲ. ಆದರೆ ಇಸ್ರೇಲ್ ಅರಬ್ಗೆ ಹೋಲಿಸಿದರೆ ಇಸ್ರೇಲ್ ಇರಾನ್ ಸಂಬಂಧಗಳು ಹೆಚ್ಚು ಸೌಹಾರ್ದಯುತವಾಗಿದ್ದವು. ನಂತರ 1979ರ ಹೊತ್ತಿಗೆ ಇಸ್ಲಾಮಿಕ್ ಕ್ರಾಂತಿ ನಡೆಯಿತು. ನೋಡಿ, ಇದು ಧರ್ಮದ ಬಗ್ಗೆನೇ. ಮನುಷ್ಯರು ಜಗಳಾಡ್ತಿದ್ದಾರೆ ಅಂತ ಹೇಳ್ಬೇಡಿ. ಇನ್ನು 1979ರ ಹೊತ್ತಿಗೆ ಸರ್ವಾಧಿಕಾರಿ ದೊರೆಯನ್ನ ಪ್ರಚುರಪಡಿಸಲಾಯಿತು. ಅವನು ಓಡಿ ಹೋದ. ನಾನು ರಜೆಯ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ. ಹಾಗಾಗಿ ಅವನು ಓಡಿ ಹೋದ. ಮತ್ತು ನಂತರ ಅಯತೊಲ್ಲಾ ಖೊಮೇನಿ ಅವನು ಇರಾನ್ನಿಂದ ತುಂಬಾ ಸಮಯವರೆಗೆ ಹೊರಗಿದ್ದ. ಅಂದ್ರೆ ಸುಮಾರು 15 ವರ್ಷ ಅವನು ಇದ್ದದ್ದು ಫ್ರಾನ್ಸ್ ಅಥವಾ ಕೆಲವು ಯುರೋಪಿಯನ್ ದೇಶದಲ್ಲಿ. ಅವನು ಅಲ್ಲಿಂದ ವಾಪಸ್ ಬಂದ. ಮತ್ತೆ ಅವನು ಅಧಿಕಾರವನ್ನ ವಹಿಸಿಕೊಂಡ. ಇರಾನ್ ಹೊಸ ಇಸ್ಲಾಮಿಕ್ ಸಂವಿಧಾನವನ್ನ ಪಡೆಕೊಂತು. ಅಲ್ಲಿ ಧಾರ್ಮಿಕ ಮಂಡಳಿಯ ಮುಖ್ಯಸ್ಥರೇ ಸರ್ಕಾರದ ಮುಖ್ಯಸ್ಥರು ಆಗಿರ್ತಾರೆ. ಹಾಗಾಗಿ ಅಯತೊಲ್ಲಾ ಇರಾನ್ನ ಮುಖ್ಯಸ್ಥನಾಗಿ ಉಳಿತಾನೆ ಮತ್ತು ಅದು ಇಂದಿಗೂ ಮುಂದುವರಿದಿದೆ. ಮತ್ತು 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯೊಂದಿಗೆ ಏನಂದ್ರೆ ಇಸ್ರೇಲ್ ಇರಾನ್ ಸಂಬಂಧಗಳು ತಲೆಕೆಳಗಾಗ್ತವೆ. ಇದ್ದಕ್ಕಿದ್ದಂತೆ ಇರಾನ್ ಇಸ್ರೇಲ್ ಅನ್ನ ಪುಟ್ಟ ಸೈತಾನ ಅಂತ ಘೋಷಿಸುತ್ತೆ. ದೊಡ್ಡ ಸೈತಾನ ಯಾರು? ಅಮೆರಿಕ. ಸುಮಾರು 14-15 ತಿಂಗಳ ಕಾಲ ಮುತ್ತಿಗೆ ಹಾಕಲ್ಪಟ್ಟಿದ್ದ ಅಮೆರಿಕ ರಾಯಭಾರ ಕಚೇರಿ ಮತ್ತು ಅವರ ಸಿಬ್ಬಂದಿ ಸುಮಾರು 50 ಜನರನ್ನು ಒತ್ತೆಯಾಳಾಗಿ ಇರಿಸಲಾಗಿತ್ತು. ಅಷ್ಟು ದೀರ್ಘಾವಧಿಯ ಮುತ್ತಿಗೆ ಮತ್ತು ಸಂಬಂಧ ಸಂಪೂರ್ಣ ಹಾಳಾಗ್ತಾ ಹೊರಟಿತ್ತು. ಯಾಕಂದ್ರೆ ತಥಾಕಥಿತ ಇಸ್ಲಾಮಿಕ್ ಕ್ರಾಂತಿ. ಮತ್ತು ಇಸ್ರೇಲ್ ಮೇಲೆ ಏಕೆ ದಾಳಿ ಮಾಡಬೇಕಾಗಿತ್ತು? ಅದು ಅಷ್ಟ ಸಣ್ಣ ದೇಶ. ನೋಡಿ, ಕೇರಳದ ಅರ್ಧದಷ್ಟು ಇದೆ ಅದು. ಇಸ್ರೇಲ್ ವಿಸ್ತೀರ್ಣದಲ್ಲಿ ಅಷ್ಟೊಂದು ಚಿಕ್ಕದು ಮತ್ತು ಜನಸಂಖ್ಯೆಯಲ್ಲಿ ಅದು ಇನ್ನೂ ಚಿಕ್ಕದು. ಮೊನ್ನೆವರೆಗೂ ಮಿತ್ರ ದೇಶವಾಗಿದ್ದ ಇರಾನ್ ಇಸ್ರೇಲ್ನೊಂದಿಗೆ ಏಕೆ ಇಷ್ಟು ಹಗೆತನ ಹೊಂದಿರಬೇಕಾಗಿತ್ತು? ಏಕೆಂದರೆ ಇಸ್ರೇಲ್ ಒಂದು ಯಹೂದಿ ದೇಶ. ಹಾಗಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕಾಗಿತ್ತು. ಯಾವ ಮಟ್ಟಿನ ದಾಳಿ ಮಾಡಬೇಕು ಅಂತ ಅನ್ಕೊಂಡಿತ್ತು ಅಂದ್ರೆ, ಅರಬ್ ಪ್ರದೇಶದಲ್ಲಿ ಇಸ್ರೇಲ್ ಒಂದು ಕ್ಯಾನ್ಸರ್ ಗೆಡ್ಡೆಯಂತಿದೆ ಮತ್ತು ಅದನ್ನು ಶಸ್ತ್ರಚಿಕಿತ್ಸೆಯಿಂದ ಪೂರ್ಣ ತೆಗೆದುಹಾಕಬೇಕಾಗಿದೆ.
ಅದನ್ನು ಪೂರ್ಣ ತೆಗೆದುಹಾಕಲೇಬೇಕು ಅನ್ನುವಷ್ಟರ ಮಟ್ಟಿಗೆ. ದೇವರೇ, ಯಾವ ಮಟ್ಟಿನ ಹಗೆತನ ಇದೆ ನೋಡಿ. ಈ ಹಗೆತನ ಏಕೆ? ಏಕೆಂದರೆ ಇಡೀ ದೇಶ ಈಗ ಧರ್ಮದ ಮೇಲೆ ಸ್ಥಾಪಿತವಾಗಿದೆ. ಹಾಗಾಗಿ ನೀವು ಇನ್ನೊಂದು ಧರ್ಮವನ್ನು ವಿರೋಧಿಸಬೇಕಾಗಿದೆ. ಮತ್ತು ಇಸ್ಲಾಂ ಧರ್ಮದ ಒಳಗಡೆನೆ ಶಿಯಾ ಸುನ್ನಿ ಅಂತೆಲ್ಲ ವ್ಯತ್ಯಾಸಗಳಿವೆ. ಮತ್ತು ಹೆಚ್ಚಾಗಿ ಅರಬ್ಬರೆಲ್ಲ ಸುನ್ನಿಗಳು. ಮತ್ತು ಇರಾನ್ ನೆಲೆಯೂರಬೇಕಾದರೆ ಅದು ತಾನು ಸುನ್ನಿಗಳಿಗಿಂತ ಹೆಚ್ಚು ಮೂಲಭೂತವಾದಿ ಅಂತ ಪ್ರಸ್ತುತಪಡಿಸಿಕೊಳ್ಳಬೇಕು. ನಿಮಗೆ ಅರ್ಥವಾಗ್ತಿದೆಯಾ? ಇರಾನ್ ರೀಜನಲ್ ಲೀಡರ್ ಆಗಕ್ಕೆ ಬಯಸ್ತಾ ಇರೋದ್ರಿಂದ ತನ್ನ ಉಗ್ರವಾದದ ವಿಚಾರದಲ್ಲಿ, ಇಸ್ಲಾಮಿನ ತನ್ನ ಮೂಲಭೂತವಾದಿ ನಂಬಿಕೆಯಲ್ಲಿ ಅರಬ್ ದೇಶಗಳಿಗಿಂತ ಅದು ಎಷ್ಟು ಮುಂದಿದೆ ಅಂತ ತೋರಿಸಬೇಕಾಗತ್ತೆ. ಹಾಗಾಗಿ ಇರಾನ್ ಹಿಜ್ಬುಲ್ಲಾಕ್ಕೆ ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳನ್ನು ಒದಗಿಸತ್ತೆ. ಮತ್ತೆ ಹಮಾಸ್ಗೂ. ವಿಪರ್ಯಾಸವೆಂದರೆ ಹಮಾಸ್ ಅದೊಂದು ಸುನ್ನಿ ಸಂಘಟನೆ. ನಿಮಗೆ ಅರ್ಥವಾಗ್ತಾ ಇದೆಯಾ? ನೀವೆಲ್ಲ ಸುನ್ನಿಗಳು, ಹಾಗಾಗಿ ನೀವು ಹೇಗೋ ನನ್ನ ಮಾತನ್ನಂತೂ ಕೇಳೋದಿಲ್ಲ. ಹಾಗಾದ್ರೆ ಇಡೀ ಮುಸ್ಲಿಂ ಜಗತ್ತಿನ ಯೋಗ್ಯ ಲೀಡರ್ ಅಂತ ನಾನು ಹೇಗೆ ನನ್ನನ್ನು ಪ್ರೆಸೆಂಟ್ ಮಾಡ್ಕೊಳ್ಳಿ? ಹೇಗಂದ್ರೆ ಒಂದು ಶತ್ರುವನ್ನು ಹುಡುಕೋ ಮೂಲಕ ಮತ್ತು ಬೇರಾವುದೇ ದೇಶಗಳಿಗಿಂತ ಹೆಚ್ಚು ತೀವ್ರವಾಗಿ ದಾಳಿ ಮಾಡೋ ಮೂಲಕ. ನೀವೆಲ್ಲರೂ ಅರಬ್ ದೇಶಗಳು, ಆಯ್ತಾ? ಮತ್ತು ಇಲ್ಲಿ ಇಸ್ರೇಲ್ ಇದೆ. ನೀವು ಇಸ್ರೇಲ್ ಮೇಲೆ ನಾನು ಮಾಡೋ ರೀತಿಯಲ್ಲಿ ದಾಳಿ ಮಾಡ್ತಿಲ್ಲ. ಮತ್ತು ನಾನು ಇಸ್ರೇಲನ್ನು ಸಾಧ್ಯವಾದಷ್ಟು ಉಗ್ರವಾಗಿ ವಿರೋಧಿಸಿ ದಾಳಿ ಮಾಡಿದ್ರೆ ನಾನು ಲೀಡರ್ ಆಗೋದಕ್ಕೆ ಲಾಯಕ್ಕಾಗ್ತೀನಿ. ನಿಮಗೆ ಅರ್ಥವಾಗ್ತಾ ಇದೆಯಾ? ಈ ಎರಡೂ ದೇಶಗಳು ಮುಸ್ಲಿಂ ಆಗಿದ್ದಿದ್ದರೆ ಕಲಹ ಇರ್ತಿತ್ತಾ? ಈ ಎರಡೂ ದೇಶಗಳು ಯಹೂದಿಗಳಾಗಿದ್ದಿದ್ದರೆ ಆವಾಗ್ಲೂ ಜಗಳ ಇರ್ತಿತ್ತಾ? ಆದರೆ ನಾವು ಈ ನಗ್ನ ಸತ್ಯವನ್ನು ನೋಡೋದಕ್ಕೆ ಬಯಸಲ್ಲ. ಧರ್ಮವು ತಪ್ಪು ದಾರಿ ಹಿಡಿದ್ರೆ ಮನುಷ್ಯರಿಗಾಗೋ ಅತ್ಯಾಚಾರವನ್ನ ನಾವು ನಿರ್ಲಕ್ಷಿಸ್ತೀವಿ. ಧರ್ಮವು ಅತ್ಯಂತ ಉನ್ನತೀಕರಿಸೋ ಶಕ್ತಿನೂ ಆಗಬಹುದು ಮತ್ತು ಅತ್ಯಂತ ಕೆಳಮಟ್ಟಕ್ಕಿಳಿಸೋ ಶಕ್ತಿನೂ ಆಗಬಹುದು. ಇದು ಯಾವುದನ್ನ ಅವಲಂಬಿಸಿದೆ ಅಂದ್ರೆ ಧರ್ಮವನ್ನು ಅದರ ಶುದ್ಧ ರೂಪದಲ್ಲಿ ಅರ್ಥಮಾಡಿಕೊಳ್ಳಲಾಗ್ತಿದೆಯಾ ಅಥವಾ ಅದೊಂದು ಬರೀ ವಿಕೃತ ಬಾಹ್ಯಾಚರಣೆಯಾ? ಈಗ ಅಕಸ್ಮಾತಾಗಿ ಇರಾನ್ ಪರಮಾಣು ಅಸ್ತ್ರವನ್ನು ಪಡೆಯುವುದಕ್ಕೆ ಯಶಸ್ವಿಯಾದ್ರೆ ಆಗ ಇಸ್ರೇಲ್ ಅಸ್ತಿತ್ವದಿಂದಲೇ ಇಲ್ಲವಾಗತ್ತೆ ಅಂತ ಹೆದರಿ ಇರಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ಬಾಂಬ್ ಹಾಕ್ತಾ ಇದೆ. ಅದು ಒಂದು ಚಿಕ್ಕ ದೇಶ. 2-3 ಪರಮಾಣು ಬಾಂಬ್ಗೆ ಇಡೀ ದೇಶನೇ ನಾಶವಾಗತ್ತೆ. ಹಾಗಾಗಿ ಅವರ ನಂಬಿಕೆ ಏನೆಂದ್ರೆ ಯಾವುದೇ ಅರಬ್ ದೇಶಕ್ಕೆ ಪರಮಾಣು ಬಾಂಬ್ ಹೊಂದೋದಕ್ಕೆ ಬಿಡಬಾರ್ದು ಅಂತ. ಅವರು ಈಗಾಗಲೇ ಹತ್ಯಾಕಾಂಡವನ್ನು ಅನುಭವಿಸಿದ್ದಾರೆ. ಅವರಿಗೆ ಮತ್ತೊಂದು ಬೇಡವಾಗಿದೆ. ಜಗತ್ತಿನಲ್ಲಿ ಯಹೂದಿಗಳಿರೋದೇ ಕಡಿಮೆ ಮತ್ತು ಆ ಪೈಕಿ ಅರ್ಧದಷ್ಟು ಜನ ಇಸ್ರೇಲ್ನಲ್ಲೇ ವಾಸಿಸ್ತಾ ಇದ್ದಾರೆ. ಇದು ಬಹಳ ಚಿಕ್ಕ ಸಂಖ್ಯೆ. ಅವರು ಅಂತಿದ್ದಾರೆ, ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಒಂದೇ ಕಡೆಗಿದ್ದೀವಿ. ಇದು ಚಿಕ್ಕ ಸಂಖ್ಯೆ ಮತ್ತು ನೀವು ಇದರ ಮೇಲೆ ಬಾಂಬ್ ದಾಳಿ ಮಾಡಿದರೆ ಆಗ ಎಲ್ಲರೂ ನಾಶವಾಗ್ತಾರೆ. ಮತ್ತೆ ಅವರು ಅಂತಿರೋದೇನು? ನಾವಂತೂ ಬಾಂಬ್ ಹಾಕ್ತೀವಿ, ಯಾಕಂದ್ರೆ ಅದು ನಮ್ಮ ರಿಲಿಜಿಯಸ್ ಡ್ಯೂಟಿ. ದ ಝಾಯನಿಸ್ಟ್ ಆಡಳಿತವೆಲ್ಲ ನಾಶವಾಗಬೇಕು. ಪುಟ್ಟ ಸೈತಾನ ಕಣ್ಮರೆಯಾಗಬೇಕು. ಮತ್ತೆ ಇಸ್ರೇಲ್ ತನ್ನ ಕಡೆಯಿಂದ ಮುಸ್ಲಿಮರನ್ನ ಒಂದು ರೀತಿಯಲ್ಲಿ ಕಠೋರತೆಯಿಂದ ಎದುರುಗೊಳ್ತಾ ಇದೆ. ಈ ಥರದ್ದು ಇತಿಹಾಸದಲ್ಲಿ ವಿರಳವಾಗಿ ಕಂಡುಬರುತ್ತೆ. ನಿಮಗೆ ಗೊತ್ತೇ ಇದೆ ಈಗ ಗಾಜಾ ಹೇಗೆ ಒಂದು ಮನುಕುಲದ ದುರಂತವಾಗಿದೆ ಅನ್ನೋದು. ವಿನಾಶದ ಬಗ್ಗೆ, ಕೊರತೆಗಳ ಬಗ್ಗೆ, ಹಸಿವಿನ ಬಗ್ಗೆಯೂ ನಿಮಗೆ ಗೊತ್ತಿದೆ.
ಪರಿಹಾರ ಸಾಮಗ್ರಿಗಳನ್ನು ಇಸ್ರೇಲಿಗಳು ಹೇಗೆ ತಡೆಹಿಡಿದಿದ್ದಾರೆ ಅಂತಾನೂ ನಿಮಗೆ ಗೊತ್ತಿದೆ. ಮತ್ತು ಯುರೋಪ್ ಸೇರಿದಂತೆ ಇಡೀ ಜಗತ್ತು ಅವರನ್ನ ಹೇಗೆ ಖಂಡಿಸಿದೆ ಅಂತಾನೂ ನಿಮಗೆ ಗೊತ್ತಾಗಿದೆ. ಕೇವಲ ಖಂಡಿಸಿಲ್ಲ, ಅವರನ್ನ ಈಗ ವಾಸ್ತವವಾಗಿ ನಿರ್ಬಂಧಿಸಲಾಗ್ತಿದೆ. ಈಗಲೂ ಕೂಡ ಇಸ್ರೇಲಿನ ವರ್ತನೆಯಲ್ಲಿ ಮುಸ್ಲಿಂ ಜಗತ್ತಿನ ಪ್ರತಿಯಾಗಿ ಭಾರಿ ಕಠೋರ ನಿಲುವಿದೆ. ಮತ್ತೆ ವಿಚಿತ್ರ ಅಂದ್ರೆ ಎರಡೂ ದೇಶಗಳು ಬಂದಿದ್ದು ಒಬ್ಬನೇ ಅಬ್ರಹಾಂ ಎಂಬ ಒಬ್ಬನೇ ಮೂಲ ವ್ಯಕ್ತಿಯಿಂದ. ಮೊದಲು ಯಹೂದಿಗಳು, ನಂತರ ಕ್ರಿಶ್ಚಿಯನ್ನರು, ಆನಂತರ ಮುಸ್ಲಿಮರು, ಮತ್ತು ಅವರಲ್ಲಿ ಕೆಲವು ಕಾಮನ್ ಪ್ರವಾದಿಗಳು ಇದ್ದಾರೆ. ಆದ್ರೂ ನೋಡಿ ಹೇಗಿದೆ ಕಾದಾಟ. ಇಸ್ಲಾಂ ಒಳಗೂ ಶಿಯಾಗಳು ಮತ್ತು ಸುನ್ನಿಗಳು ಹೇಗೆ ಜಗಳವಾಡ್ತಾರೆ ಅಂತ ನೋಡಿ. ನಿಮಗಿದು ಅರ್ಥವಾಗ್ತಿದೆಯಾ? ಧರ್ಮವು ಅತ್ಯಂತ ಹಿಂಸಾತ್ಮಕ ಮತ್ತು ಕೆಳಮಟ್ಟಕ್ಕಿಳಿಸುವ ಶಕ್ತಿಯೂ ಆಗಬಹುದು. ನಾವಿಲ್ಲಿ ಮಾತಾಡ್ತಿರೋದು ಕೇವಲ ಯಹೂದಿ ಅಥವಾ ಇಸ್ಲಾಂ ಬಗ್ಗೆ ಮಾತ್ರ ಅಲ್ಲ, ನಾವು ಪ್ರಪಂಚದಾದ್ಯಂತದ ಇರೋ ಎಲ್ಲಾ ಧರ್ಮಗಳ ಬಗ್ಗೆ ಮಾತಾಡ್ತಿದ್ದೀವಿ. ಅವು ವಿಕೃತಗೊಂಡ್ರೆ ಇಡೀ ಮನುಕುಲವನ್ನೇ ಅತಿ ದೊಡ್ಡ ದುರಂತಕ್ಕೆ ತಳ್ಳುತ್ತವೆ. ನಂತರ ವಿವೇಚನಾಶೀಲ ಜನರ ಧರ್ಮವನ್ನ ಸಂಪೂರ್ಣವಾಗಿ ಬಿಡುವುದೇ ಉತ್ತಮ ಅನ್ಕೊಳ್ತಾರೆ. ಅವರಂತಾರೆ ನಮಗೂ ಧರ್ಮಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ. ತಮ್ಮನ್ನ ಇರಲಿಜಿಯಸ್ ಏಥಿಯಸ್ಟ್ಸ್ ಅಥವಾ ಆಗ್ನಾಸ್ಟಿಕ್ಸ್ ಅನ್ಕೊಳ್ತಾರೆ. ಅವರಂತಾರೆ ನಮಗೆ ಧರ್ಮ ಅನ್ನೋ ಈ ಪ್ರಿಮಿಟಿವ್ ಹಿಸ್ಟಾರಿಕಲ್ ಥಿಂಗ್ ಜೊತೆ ಯಾವುದೇ ಸಂಬಂಧವಿಲ್ಲ, ಧರ್ಮ ಅಂದ್ರೆ ಹಿಂದಿನ ಕಾಲದ ವಿಷಯ ಅಂತ. ಧರ್ಮ ಅಂದ್ರೆ ಅದೊಂದು ಮಧ್ಯಕಾಲೀನ ವಿದ್ಯಮಾನ ಮತ್ತು ಆಧುನಿಕತೆಗೆ ಧರ್ಮದ ಜೊತೆ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಾರೆ. ಮತ್ತು ಅವರು ಬರ್ತಿರೋದು ಎಲ್ಲಿಂದ ಅಂತ ಯಾರಾದರೂ ಅರ್ಥ ಮಾಡಿಕೊಳ್ಳಬಹುದು. ಅವರು ಧರ್ಮದ ಅತ್ಯಂತ ಕಲುಷಿತ ಅಂಶಗಳನ್ನ ನೋಡಿರ್ತಾರೆ, ಹಾಗಾಗಿ ಅವರು ಅದರಿಂದ ದೂರವಿರೋದಕ್ಕೆ ಬಯಸ್ತಾರೆ ಅನ್ನೋದು ಅರ್ಥವಾಗತ್ತೆ. ನಿಮಗಿದು ಅರ್ಥವಾಗ್ತಿದೆಯಾ? ಈಗ ಇಸ್ರೇಲ್ ಹೇಳ್ತಾ ಇದೆ ಅಂದ್ರೆ ಇರಾನಿನ ಧಾರ್ಮಿಕ ನಾಯಕ ಖಮೇನಿ ಒಂದ್ವೇಳೆ ನ್ಯೂಕ್ಲಿಯರ್ ಸಂಪೂರ್ಣ ರದ್ದತಿಗೆ ಒಪ್ಪದೇ ಇದ್ದರೆ ಅವನ ಕತೆ ಮುಗಿಸಿಬಿಡ್ತೀವಿ ಅಂತ. ಅದರ ಅರ್ಥ ಏನಂತ ನಿಮಗೆ ಅರ್ಥವಾಯ್ತಾ? ನಾವು ಪ್ರೆಸಿಡೆಂಟ್ ನನ್ನೇ ಕೊಂದು ಹಾಕ್ತೀವಿ ಅಂತ. ಇಡೀ ದೇಶವನ್ನೇ ನಿಲ್ಲಿಸಿ ಬಿಡೋ ತರ ಹೇಳ್ತಿದ್ದಾರೆ. ನ್ಯೂಕ್ಲಿಯರ್ ಟೆಕ್ನಾಲಜಿ ಮತ್ತು ಫಿಸೈಲ್ ಮಟೀರಿಯಲ್ಸ್ ಇಂದು ಹೋಲಿಕೆಯಲ್ಲಿ ಬಹಳ ಸುಲಭವಾಗಿ ಲಭ್ಯವಿದೆ ಮತ್ತು ಪರಮಾಣು ರಹಸ್ಯಗಳನ್ನ ಮತ್ತು ವಸ್ತುಗಳನ್ನ ಹಣಕ್ಕೆ ಮಾರಾಟ ಮಾಡೋದಕ್ಕೆ ರೆಡಿಯಾಗಿರೋ ಅನೇಕ ಕಿಲಾಡಿಗಳಿದ್ದಾರೆ. ಪಾಕಿಸ್ತಾನ ಇದೆ, ಉತ್ತರ ಕೊರಿಯಾ ಇದೆ, ಬೇಕಿದ್ರೆ ಚೀನಾ ಕೂಡ ಇದೆ. ಇವರೆಲ್ಲರೂ ಸಹಾಯ ಮಾಡಬಹುದು ಇರಾನ್ನ ಎನ್ಕಾರವಾಗೆ. ಆದಷ್ಟು ಬೇಗನೆ ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದುತ್ತೆ ಮತ್ತು ಇಸ್ರೇಲ್ ಈಗಾಗಲೇ 80 ರಿಂದ 90 ರವರೆಗೆ ನ್ಯೂಕ್ಲಿಯರ್ ವಾಹಗಳನ್ನು ಹೊಂದಿದೆ. ಮತ್ತು ಆ ಎರಡು ದೇಶಗಳು ಪರಸ್ಪರ ತುಂಬಾ ದೂರದಲ್ಲಿಲ್ಲ. ಮುಂದೆ ಏನಾಗುತ್ತಿದೆ ಅಂತ ನಿಮಗೆ ಗೊತ್ತೇ ಇದೆ. ಥ್ಯಾಂಕ್ ಯು ಸೋ ಮಚ್ ರಿಲಿಜನ್. ಹಾಗೆಯೇ ಭಾರತ ಪಾಕಿಸ್ತಾನ ಸಂಘರ್ಷ. ವಾಸ್ತವದಲ್ಲಿ ಇದು ನಿಮಗೆ ಕಾಶ್ಮೀರ ಅಥವಾ ಬೇರಾವುದೋ ವಿಷಯದ ಬಗ್ಗೆ ಇದೆ ಅಂತ ನೀವು ಅನ್ಕೊಂಡಿದ್ದೀರಾ? ಇಲ್ಲ, ವಾಸ್ತವಾಂಶ ಏನಂದ್ರೆ ಇದು ಹಿಂದೂ ಮುಸ್ಲಿಂ ವಿಷಯ. ಪಾಕಿಸ್ತಾನ ತನ್ನನ್ನು ತಾನು ಈ ಉಪಖಂಡದ ಮುಸ್ಲಿಂ ಪರಂಪರೆಯ ಉತ್ತರಾಧಿಕಾರಿ ಅಂತ ನೋಡತ್ತೆ ಮತ್ತು ಅಪೂರ್ಣಗೊಂಡ ಮುಸ್ಲಿಂ ಕಾರ್ಯಸೂಚಿ. ಈಗ ಮುಸ್ಲಿಂ ಕಾರ್ಯಸೂಚಿ ಅಂತ ಏನಾದರೂ ಇತ್ತಾ ಅಂತ ಅನ್ನಬಹುದು, ಆದರೆ ಕನಿಷ್ಠ ಪಾಕಿಸ್ತಾನಿ ಜನರಲ್ಗಳು ಇತ್ತು ಎಂದು ಭಾವಿಸ್ತಾರೆ. ಮತ್ತು ಅವರು ಹೇಳ್ತಾರೆ ಆ ಅಪೂರ್ಣ ಕಾರ್ಯಸೂಚಿಯನ್ನ ನೋಡಿಕೊಳ್ಳೋದಕ್ಕೆ ಅಂತಾನೆ ನಾವು ಅಸ್ತಿತ್ವದಲ್ಲಿರೋದು.
ಅವರ ಶಸ್ತ್ರಾಸ್ತ್ರಗಳನ್ನ ನೋಡಿ ಅವೆಲ್ಲಕ್ಕೂ ಆಕ್ರಮಣಕಾರರ ಹೆಸರಿಡಲಾಗಿದೆ. ಘೋರಿ, ಘಜ್ನಿ. ನೀವು ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದನ್ನ ಅಂದಾಜು ಮಾಡಿ. ಅವರ ಆಂತರಿಕ ವ್ಯವಸ್ಥೆಗಳು ಹೇಗೆಲ್ಲ ಇರಬಹುದು ಅಂತ ನಿಮಗೆ ಗೊತ್ತಾಗ್ತಿಲ್ವಾ? ಯಾರೋ ಒಬ್ರು ಅವರನ್ನ ಕೇಳಿದ್ರಂತೆ, ಏನಂದ್ರೆ ನಿಮ್ಮ ಕ್ಷಿಪಣಿಗೆ ಘೋರಿ ಅಂತ ಯಾಕೆ ಹೆಸರಿಟ್ರಿ? ಅದಕ್ಕ ಅವರಂದ್ರಂತೆ, ಭಾರತ ತನ್ನ ಕ್ಷಿಪಣಿಗೆ ಪೃಥ್ವಿ ಎಂದು ಹೆಸರಿಟ್ಟಿದ್ದಾರಲ್ವಾ, ಅದಕ್ಕೆ ಪೃಥ್ವಿ ಅಂದ್ರೆ ಪೃಥ್ವಿರಾಜ್ ಚೌಹಾಣ್ ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ನೀವು ಅದನ್ನು ಪೃಥ್ವಿ ಅಂತ ಕರೆಯೋದಾದ್ರೆ ನಾವು ಅದನ್ನ ಘೋರಿ ಅಂತೀವಿ. ಆ ಪರಿ ಕೀಳು ದೃಷ್ಟಿ. ಪೃಥ್ವಿ ಎಂದರೆ ಪೃಥ್ವಿರಾಜ್ ಚೌಹಾಣ್ ಅಲ್ಲ ಅನ್ನೋದು ಅರ್ಥವಾಗೋದಿಲ್ಲ. ಮತ್ತೊಮ್ಮೆ ಧಾರ್ಮಿಕ ವಿಷಯ. ಎಲ್ಲಾ ಸಂಘರ್ಷಗಳು ಧಾರ್ಮಿಕ ಅಂತ ನಾನು ಹೇಳ್ತಿಲ್ಲ, ಆದರೆ ಸಂಘರ್ಷ ಇರೋವಲ್ಲಿ ಧರ್ಮವು ಒಂದು ಪ್ರಮುಖ ಕಾರಣ. ಅದು ದೇಶದ ಆಂತರಿಕ ಗಲಭೆಗಳಾಗಿರಲಿ ಅಥವಾ ದೇಶಗಳ ನಡುವಿನ ಯುದ್ಧಗಳಾಗಿರಲಿ, ಅದೊಂದು ಪ್ರಮುಖ ವಿಷಯ. ನನ್ನ ಧರ್ಮ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ಘರ್ಷಣೆ ತುಂಬಾ ಇತ್ತು. ನನ್ನ ಜನಾಂಗ ನಿಮಗಿಂತ ಶ್ರೇಷ್ಠ. ಅದು ಮತ್ತೆ ಧರ್ಮಕ್ಕೆ ಸಂಬಂಧಿಸಿರೋ ಒಂದು ವಿಷಯ. ಜನಾಂಗ. ನಿಮಗೆ ಅರ್ಥವಾಗ್ತಿದೆಯಾ? ಧರ್ಮವನ್ನು ಬಿಡುವುದು ಶುದ್ಧೀಕರಿಸಲ್ಪಡದ ಧರ್ಮಕ್ಕಿಂತ ಉತ್ತಮ. ಆದರೆ ಧರ್ಮವನ್ನು ಬಿಡೋದು ಅಂದ್ರೆ ಉನ್ನತೀಕರಿಸುವ ಒಂದು ದೊಡ್ಡ ಶಕ್ತಿಯನ್ನು ಬಿಟ್ಟಂತೆ. ಒಂದು ದೊಡ್ಡ ಸಾಧ್ಯತೆ, ಮಾನವನಿಗೆ ಸಹಾಯ ಮಾಡಬಹುದಾದ ಒಂದು ದೊಡ್ಡ ಸಾಮರ್ಥ್ಯವನ್ನ ಬಿಟ್ಟಂತೆ ಆಗತ್ತೆ. ಧರ್ಮವನ್ನು ಬಿಟ್ರೆ ಇದೇ ಸಮಸ್ಯೆ. ಅದಕ್ಕಾಗಿಯೇ ನಿಮ್ಮ ಗೀತಾ ಮಿಷನ್ ತುಂಬಾ ಮುಖ್ಯ. ಏಕೆಂದರೆ ಧರ್ಮವನ್ನು ಶುದ್ಧೀಕರಿಸದೇ ಇದ್ದರೆ ಅದು ಮತ್ತಷ್ಟು ಕಲುಷಿತಗೊಳ್ಳತ್ತೆ ಅಥವಾ ಅದನ್ನ ಕೈಬಿಡಲಾಗತ್ತೆ. ಈ ಎರಡೂ ಕೂಡ ನಡೆಯೋದೆ. ಜನರು ಧರ್ಮವನ್ನು ಸಂಪೂರ್ಣವಾಗಿ ಬಿಡ್ತಾರೆ, ಅಥವಾ ಅವರು ಸಂಪೂರ್ಣವಾಗಿ ಕಲುಷಿತಗೊಂಡ ಧರ್ಮದ ಸೆರೆಮನೆಯಲ್ಲಿ ಸಿಲುಕುತ್ತಿದ್ದಾರೆ. ಭಾರತದಲ್ಲಿ ಅದು ನಡೀತಾ ಇರೋದು ನಿಮಗೆ ಕಾಣ್ತಾ ಇಲ್ಲವೇ? ಸುಲಭವಾಗಿ ನಂಬುವವರು, ಅವರು ಕಲುಷಿತಗೊಂಡ ಧರ್ಮದಿಂದ ಮೋಸ ಹೋಗ್ತಾರೆ. ಮತ್ತು ಸ್ವಲ್ಪ ತಿಳುವಳಿಕೆಯುಳ್ಳವರು, ನಮಗೆ ಧರ್ಮದ ಜೊತೆ ಯಾವುದೇ ಸಂಬಂಧವಿಲ್ಲ, ಅದನ್ನ ದೂರ ಇಡಿ ಅಂತ ಹೇಳ್ತಾರೆ. ಈಗ ಈ ಎರಡೂ ಸಹ ಅಪೂರ್ಣ ಆಯ್ಕೆಗಳು. ಮೊದಲನೆಯದು ಒಂದು ಸಂಪೂರ್ಣವಾದ ಅಸಹ್ಯಕರ ಆಯ್ಕೆ, ಮತ್ತು ಎರಡನೆಯದು ಕೂಡ ಅತ್ಯುತ್ತಮವಲ್ಲ. ಯಾವಾಗಲೂ ಉತ್ತಮ ಆಯ್ಕೆ ಎಂದರೆ ಧರ್ಮವನ್ನು ಅದರ ಶುದ್ಧ ರೂಪದಲ್ಲಿ ಹೊಂದುವುದು. ಧರ್ಮವು ಅದರ ಶುದ್ಧ ರೂಪದಲ್ಲಿ ಒಂದು ತುಂಬಾ ಸುಂದರವಾದ ಸಂಗತಿ. ಅದು ಯುದ್ಧಗಳನ್ನು ಹುಟ್ಟುಹಾಕುವುದಿಲ್ಲ. ನಿಮಗಿದು ಅರ್ಥವಾಗ್ತಿದೆಯಾ? ಒಬ್ಬನು ಮೃಗ. ಅವನಿಗೆ ಇನ್ನೊಬ್ಬನ ಕುತ್ತಿಗೆಯನ್ನು ಕತ್ತರಿಸೋದನ್ನ ಬಿಟ್ಟು ಶ್ರೇಷ್ಠವಾದದ್ದೇನು ಜೀವನದಲ್ಲಿ ಇಲ್ಲ. ಆದರೆ ಇನ್ನೊಬ್ಬ ಒಂದು ರೀತಿ ರಾಷನಲ್ ಮೃಗ. ಹಾಗಾಗಿ ಅಮ್ಮ ಇನ್ನೊಬ್ಬರ ಕುತ್ತಿಗೆ ಕುಯ್ಯೋದನ್ನ ಸಮರ್ಥಿಸೋದಕ್ಕೆ ಬರ್ತಾನೆ. ಒಬ್ಬ ಹೇಳ್ತಾನೆ, ನಿಮಗೆ ಗೊತ್ತಾ, ಇದು ನನ್ನ ಧರ್ಮವನ್ನು ರಕ್ಷಿಸಲು. ವಿಷಯ ಏನಂದ್ರೆ, ನೀವು ಧರ್ಮವನ್ನು ಸಾಧ್ಯವಾದಷ್ಟು ಕೆಟ್ಟ ರೀತಿಯಲ್ಲಿ ದುರುಪಯೋಗ ಮಾಡ್ತಾ ಇದ್ದೀರಷ್ಟೇ. ನಿಮ್ಮದನ್ನ ಸಮರ್ಥಿಸಲು ಧರ್ಮವನ್ನು ದುರುಪಯೋಗ ಮಾಡ್ತಿದ್ದೀರಿ. ನನ್ನ ಕಾರು ನಿಮ್ಮ ಕಾರಿಗಿಂತ ಚೆನ್ನಾಗಿದೆ. ನನ್ನ ವಾದ ನಿಮ್ಮ ವಾದಕ್ಕಿಂತ ಶ್ರೇಷ್ಠ, ಮತ್ತು ನನ್ನ ದೇವರು ನಿಮ್ಮ ದೇವರಿಗಿಂತ ಶ್ರೇಷ್ಠ. ನನ್ನ ದೇವರು ಶ್ರೇಷ್ಠ ಯಾಕಂದ್ರೆ ಅವನು ನನ್ನ ದೇವರು. ಹಾಗಾಗಿ ನಾನು ನಿಮ್ಮ ದೇವರ ಮೇಲೆ ಉಗುಳ್ತೀನಿ ಯಾಕಂದ್ರೆ ಅವನು ನಿಮ್ಮ ದೇವರು.